ಸರ್ ಈಗ ಪರಿಶೀಲನೆ ಬಹಳ ವರ್ಷಗಳ ಬೇಡಿಕೆ ತುಮಕೂರಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಇಡಬೇಕು ಅಂತ ಹೇಳಿ ಸಾರ್ವಜನಿಕರಿಂದ ಬಹಳಷ್ಟು ಬೇಡಿಕೆ ಇತ್ತು, ಒತ್ತಾಯ ಇತ್ತು. ಅನೇಕ ಕಾರಣಗಳಿಂದ ಅದನ್ನು ಮಾಡೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಈಗ ನಾವೆಲ್ಲರೂ ಸಹ ಸೇರಿ ನಮ್ಮ ಮೊದಲಿನ ಟೌನ್ ಹಾಲ್ ಅಂತ ಏನಿತ್ತು, ಕೃಷ್ಣರಾಜೇಂದ್ರ ಟೌನ್ ಹಾಲ್, ಅದರ ಮುಂದೆ ಅಲ್ಲಿ ಒಂದು ಫೌಂಟನ್ ಇತ್ತು. ಆ ಜಾಗದಲ್ಲಿ ಈಗ ಪ್ರತಿಮೆಯನ್ನು ಇಡೋದಕ್ಕೆ ತೀರ್ಮಾನ ಮಾಡಿ, ಪ್ರತಿಮೆಯನ್ನು ನಾವು ಈಗಾಗಲೇ ಸುಮಾರು 1 ತಿಂಗಳ ಹಿಂದೆಯೇ ಆರ್ಡರ್ ಮಾಡಿದ್ದು, ಅದು ಬಂದಿದೆ. ಈಗ ಅದನ್ನು ಕುಂಡ್ರಿಸಿದ್ದಾರೆ. 14ನೇ ತಾರೀಕು ಅದು ಉದ್ಘಾಟನೆ, ಅಧಿಕೃತವಾಗಿ ಉದ್ಘಾಟನೆ ಆಗುತ್ತೆ. ಇದು ತುಮಕೂರಿನ ಇತಿಹಾಸದಲ್ಲಿ ಒಂದು ರೀತಿಯ ಒಂದು ಹೆಜ್ಜೆ ಅಂತ ಹೇಳಿ ನಾನು ಭಾವಿಸ್ಕೊಳ್ತೇನೆ. ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದರ್ಶಗಳನ್ನು ಮುಂದೆ ಬರ್ತಕ್ಕಂಥ ಪೀಳಿಗೆಗೆ ತಿಳಿಸೋದಕ್ಕೆ ಒಂದು ಪ್ರಯತ್ನ ಹಾಗೆ ಅಂತೇಳಿ ನಾನು ಅಂದ್ಕೊಳ್ತೇನೆ. ಅದರ ಜೊತೆಯಾಗಿ ನಾವು ತುಮಕೂರಿನಲ್ಲಿ HAL ಫ್ಯಾಕ್ಟ್ರಿ ಬಂದಿದೆ. HAL ಹೆಲಿಕಾಪ್ಟರ್, ಡಿಫೆನ್ಸ್ ಹೆಲಿಕಾಪ್ಟರ್ಸನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥ ಫ್ಯಾಕ್ಟ್ರಿ ಬಂದಿದೆ. ತಮಗೆಲ್ಲ ತಾವು ಮಾಧ್ಯಮದಲ್ಲಿ ನೀವೇ ನೋಡಿದ್ದೀವಿ. ಸುಮಾರು 73,000 ಕೋಟಿ ರೂಪಾಯಿಗೆ ಆರ್ಡರ್ ಬಂದಿದೆ HAL. ಅದು HAL 1 and 2 ಎರಡೂ ಕಡೆ ಅದನ್ನು ಅಸೆಂಬಲ್ ಮಾಡಿ 16 ಹೆಲಿಕಾಪ್ಟರ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡಿ ಕಳಿಸ್ಕೊಡೋದಕ್ಕೆ ಆದೇಶ ಬಂದಿದೆ. ಅದು ಸರ್ಕಾರಿ ಆದೇಶ, ಡಿಫೆನ್ಸ್ನವ್ರು ಕೊಂಡ್ಕೊಳ್ಳೋದಕ್ಕೆ. ಹಾಗಾಗಿ ಅದಕ್ಕೋಸ್ಕರ ನಾವು ಇಲ್ಲಿ ತುಮಕೂರು ಜಿಲ್ಲೆಯಲ್ಲಿ HAL ಫ್ಯಾಕ್ಟ್ರಿ ಇದ್ದಾಗ ಅದನ್ನು ಒಂದು ರಿಮೈಂಡರ್ ಮಾದರಿ ಒಂದು ಹೆಲಿಕಾಪ್ಟರನ್ನ ಸ್ಯಾಂಪಲ್ ಅಂದರೆ ಮಾಡೆಲ್ ಹೆಲಿಕಾಪ್ಟರ್ನ ಇಲ್ಲಿ ಇಡೋದಕ್ಕೆ ನಾನು HALನವ್ರ ಹತ್ರ ನಾವು ರಿಕ್ವೆಸ್ಟ್ ಮಾಡಿದ್ದು. ಅವರು ಅದಕ್ಕೆ ಒಪ್ಪಿ ಇದಕ್ಕಾಗಿಯೇ ಒಂದು ಸಪ್ರೇಟಾಗಿ ಒಂದು ಮಾಡೆಲನ್ನು ಮಾಡಿ ಕಳಿಸ್ಕೊಡ್ತಾ ಇದ್ದಾರೆ. ಅದನ್ನು ಕೂಡ 14ನೇ ತಾರೀಕು ಉದ್ಘಾಟನೆ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ವಿ. ಇನ್ನೊಂದು 4 ದಿವಸದಲ್ಲಿ ಬರುತ್ತೆ ಅದು. ಅದನ್ನು ಇಲ್ಲಿ ಇಟ್ಟು ಅದರ ಬೇರೆ ಬೇರೆ ಕೆಲಸಗಳನ್ನೆಲ್ಲ ಮಾಡ್ತಾರೆ. ಪ್ರತಿಮೆ ಇಟ್ಸೆಲ್ಫ್ 12 ಅಡಿ ಇದೆ. ಅದರ ಫುಟೇಜ್ ಬೇಸು ಅದೆಲ್ಲ ಸೇರಿದ್ರೆ ಹತ್ತಿರ ಒಂದು 20 ಅಡಿ ಬರುತ್ತೆ. ಅದು ಅಲ್ಲಿ ಎಲ್ಲರೂ ಬಂದು ಅಲ್ಲಿ ಕೂತ್ಕೋಬೋದು, ಅವರ ಆದರ್ಶಗಳನ್ನು ತಿಳ್ಕೊಳ್ಬೋದು. ಸಚಿವ ಸಂಪುಟ ಪುನರಚನೆ ತಿಕ್ಕಾಟ ಶುರುವಾಗಿರೋದು CM ಮತ್ತು DCM ಇನ್ನೂ ಬಗೆಹರಿದಿಲ್ಲ. ಯಾವುದು ತಿಕ್ಕಾಟ ಶುರುವಾಗಿಲ್ಲ, ಚಿಕ್ಕಾಟ ಅಲ್ಲ. ಇದು ಪುನರ್ರಚನೆ ಆ ಮಾತೇ ಇನ್ನೂ ಬಂದಿಲ್ಲ. ಇನ್ನು ತಿಕ್ಕಾಟದ ಪ್ರಶ್ನೆ ಎಲ್ಲಿ ಬರುತ್ತೆ? ಯಾರು ನಿಮ್ಗೆ ಹೇಳಿದ್ರಾ? ಅಲ್ಲ, ನಿಮ್ಗೆ ಹೇಳಿದ್ರಾ? ಯಾವುದೂ ಇಲ್ಲ. ಹೈಕಮಾಂಡ್ನವ್ರು ಇದ್ದಾರೆ, ಅವ್ರು ನೋಡ್ಕೊಳ್ತಾರೆ. ಸರ್, ರಾಜೇಂದ್ರ ಅವರು ಸುಪಾರಿ ಕೊಲೆ ಸುಪಾರಿ ಆಡಿಯೋ ರಿಲೀಸ್ ಆಗಿದೆ. ನನಗೆ ಗೊತ್ತಿಲ್ಲ. ನಾನು ರಾಜೇಂದ್ರ ಅವ್ರ ವಿಚಾರದಲ್ಲಾಗಲಿ ರಾಜಣ್ಣ ಅವ್ರ ವಿಚಾರದಲ್ಲಾಗಲಿ ಯಾವುದೂ ಪ್ರತಿಕ್ರಿಯೆ ಮಾಡೋದಿಲ್ಲ. ಯಾಕೆಂದರೆ ಅದು ಇನ್ವೆಸ್ಟಿಗೇಷನಲ್ಲಿದೆ. ಇನ್ವೆಸ್ಟಿಗೇಷನಲ್ಲಿದ್ದಾಗ ನಾನು ಯಾವುದೇ ಪ್ರತಿಕ್ರಿಯೆ ಮಾಡೋದಕ್ಕೆ ಹೋಗೋದಿಲ್ಲ. ಎಲ್ಲ ಆಗಿದೆ, ಟೀಮ್ ಎಲ್ಲ ಆಗಿದೆ. ಇಲ್ಲ, ಇಲ್ಲಿಂದ ಸ್ಥಳೀಯವಾಗೇ ಟೀಮ್ ಸೆಟಪ್ ಮಾಡಿದ್ದಾರೆ. ಅದು ಆದಮೇಲೆ ಅವರು ಏನು ವರದಿ ಕೊಡ್ತಾರೆ, ಅದಾದಮೇಲೆ ಅಗತ್ಯ ಬಿದ್ದರೆ ಮುಂದೆ CIDನೋ SITನೋ ತೀರ್ಮಾನ ಮಾಡ್ತಾರೆ. ಭೇಟಿ ನೀಡಿದ್ದಾರೆ ಅಂತೇಳಿ ರಾಜೇಂದ್ರ ಹೇಳಿದ್ದಾರೆ ಸರ್. ಈಗಾಗಲೇ CID ವಹಿಸಿದೆಯಾ ಅಂತ ಸರ್ಕಾರ? ಅಲ್ಲ, ಈಗಾಗಲೇ ಒಂದು ಟೀಮ್ ಸೆಟಪ್ ಮಾಡಿದ್ದಾರೆ. ಆ ಟೀಮ್ ಬಂದು ಅವರು ತನಿಖೆ ಮಾಡ್ಕೊಂಡು ಹೋಗ್ತಾರೆ. ಈಗ ಆಡಿಯೋ ವೈರಲ್ ಆಗಿದೆ ಸರ್, ಅದು ಸುಪಾರಿ ಕೊಟ್ಟಿರುವಂಥದ್ದು ಆಡಿಯೋ ಅದೆಲ್ಲ ಅವ್ರು ಗಮನಿಸ್ತಾರೆ. ತಮ್ಮ ಗಮನಕ್ಕೆ ಬಂದು ಅಲ್ಲಲ್ಲ, ಅವ್ರು ಗಮನಿಸ್ತಾರೆ. ನನ್ನ ಗಮನಕ್ಕೆ ಬಂದರೆ ಪ್ರಯೋಜನ ಆಗೋದಿಲ್ಲ. ಅವ್ರ ಗಮನಕ್ಕೆ ಬರಬೇಕಲ್ಲ. ಇನ್ವೆಸ್ಟಿಗೇಷನ್ ಮಾಡೋವ್ರ ಗಮನಕ್ಕೆ ಬರಬೇಕು. ಅವರು ಅದನ್ನು ನೋಡಿ ಅವ್ರು ಏನು ತೀರ್ಮಾನ ಮಾಡಬೇಕು ಮಾಡ್ತಾರೆ. ಒರಿಜಿನಾಲಿಟಿ, ಆಮೇಲೆ ಬೇರೆ ಬೇರೆ ಅವ್ರದ್ದೇನು ಪ್ಯಾರಾಮೀಟರ್ಸ್ ಇರ್ತವೆ ಅದೆಲ್ಲ ಮಾಡ್ತಾರೆ. ಸ್ಟೇಟಸ್ ಏನಿದೆ ಸರ್? ನಾನೇನು ಹೇಳೋದಿಲ್ಲ. ನಾನೇನು ಹೇಳಕ್ಕೆ ಹೋಗಲ್ಲ. ಸ್ಪೆಷಲ್ ಟೀಮ್ ನೇತೃತ್ವ ಯಾರು ಸರ್? ಸ್ಪೆಷಲ್ ಟೀಮ್ ಅವರು ಅನೌನ್ಸ್ ಮಾಡಿದ್ದಾರೆ ಅನ್ಸುತ್ತೆ, ಇನ್ನೂ ಮಾಡಿಲ್ವಾ? ಇಲ್ಲ ಸರ್, ಅದು ವಂಶೀಕೃಷ್ಣ ಮಾಡ್ತಾರೆ. ಅನೌನ್ಸ್ ಮಾಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ. ದಿನ ಸಾಕಷ್ಟು ಗೊಂದಲ ಆಗ್ತಾ ಇದೆ ಸರ್. ಗೊಂದಲ ನೋಡಿ, ಅನೌನ್ಸ್ ಮಾಡೋ ತನಕ ಗೊಂದಲ. ಅನೌನ್ಸ್ ಆದಮೇಲೆ
ಅದೇ ಸರ್, ಯಾವಾಗ ಸರ್ ಅದು? ಇವತ್ತು ನಾಳೆಗೆ ಆಗುತ್ತೆ, ಆಗಿರಬೇಕು ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಾದರೆ ಇವತ್ತು ಅರೆಸ್ಟ್ ಆಗಿರೋ ಬಗ್ಗೆ ಮಾಹಿತಿ ಇಲ್ಲ. ಯಾವುದು ಮಾಹಿತಿ ಇಲ್ಲ ನನಗೆ. ಮೋದಿ ಹೆಸರಲ್ಲಿ ಬಿಜೆಪಿ ಈದ್ ಕಿಟ್ ಕೊಡ್ತಾ ಇದೆ, ಕಾಂಗ್ರೆಸ್ ಕೊಟ್ಟರೆ ತುಷ್ಟೀಕರಣ ಅಂತ ಅಂತಿದ್ದಾರೆ ಬಜೆಟ್ನಲ್ಲಿ. ನೋಡಿ, ನಾನು ಇದರ ಬಗ್ಗೆ ಪ್ರತಿಕ್ರಿಯೆ ಮಾಡಿದರೆ ಈ ಸಂದರ್ಭದಲ್ಲಿ ಸರಿ ಕಾಣೋದಿಲ್ಲ. ಬೇರೆ ಇವತ್ತು ಮುಗೀಲಿ, ಹಬ್ಬ ಮುಗೀಲಿ, ಆನಂತರ ಹಾಲಿನ ದರ 8 ತಿಂಗಳಿಗೆ ಒಂದ್ಸಲ ರಿವೈಸ್ ಮಾಡಿದ್ದಾರೆ ರೈತರಿಗೆ. ನೋಡಿ, ಒಂದು ಕಡೆ ರೈತರಿಗೆ ಅವರು ಉತ್ಪತ್ತಿ ಮಾಡೋರು, ಹಾಲನ್ನು ಉತ್ಪತ್ತಿ ಮಾಡೋರು ಯಾರು? ಹಸು ತೊಗೊಂಡೋಗಿ, ಎಮ್ಮೆ ತೊಗೊಂಡೋಗಿ ಅವರಿಗೆ ಹುಲ್ಲಾಕಿ ಅದನ್ನು ಚೆನ್ನಾಗಿ ಬೆಳೆಸಿ ಅದರಿಂದ ಹಾಲನ್ನು ತೊಗೊಂಬಂದು ಹಾಲನ್ನು ಡೈರಿಗೆ ಹಾಕಿ ಅದ್ರ ಪ್ರೊಸೆಸ್ ಆಗಿ ಈ ಇಡೀ ಪ್ರೊಸೆಸ್ಸಿನ ಕಾಸ್ಟು ಒಂದು ಭಾಗ, ನಾವು ತೆಗೆದುಕೊಂಡು ನಾವು ಕುಡಿಯೋರು ಒಂದು ಭಾಗ. ನಾವು ಸಾರ್ವಜನಿಕರು ಈ ಖರ್ಚಾಗುವಂಥ ವೆಚ್ಚವನ್ನಾದರೂ ಕೂಡ ಕೊಡಬೇಕಲ್ಲ. ಆ ಖರ್ಚು ಈಗ ಬೂಸ ಬೆಲೆ ಜಾಸ್ತಿ ಆಯಿತು, ಅಥವಾ ಹುಲ್ಲಿನ ಬೆಲೆ ಜಾಸ್ತಿ ಆಯಿತು, ಲೇಬರ್ ಕಾಸ್ಟ್ ಜಾಸ್ತಿ ಆಯಿತು, ಪ್ರೊಸೆಸಿಂಗ್ ಕಾಸ್ಟ್ ಜಾಸ್ತಿ ಆಯಿತು ಅನ್ನುವಾಗ ಒಂದು 2 ರೂಪಾಯಿ ಜಾಸ್ತಿ ಮಾಡಬೇಕು ಅಂದಾಗ ನಾವು ಗ್ರಾಹಕರು, ಉಪಯೋಗ ಮಾಡೋರು ನಾವು ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ಆದ್ದರಿಂದ ಜಾಸ್ತಿ ಮಾಡಿರೋದು. ರೈತರು ಹೇಳ್ತಾ ಇದ್ದಾರೆ ಸ್ಟಾರ್ಟಿಂಗಲ್ಲಿ ಸರ್, ಮೊದಲ ನಿಮ್ಮ ಸರ್ಕಾರ ಬಂದಂಥ ಆರಂಭದಲ್ಲಿ ಕೂಡ ಜಾಸ್ತಿ ಮಾಡಿದಾಗ ರೈತರಿಗೆ ಕೊಡ್ತೀವಿ ಅಂತ ಹೇಳಿದ್ವಿ. ಆದರೆ ರೈತರಿಗೆ ಕೂಡ ಆ ಪಾಲು ತಲುಪಿಲ್ಲ. ರೈತರಿಗೆ ಹೋಗ್ಬೇಕಲ್ರಿ. ಈಗ ಜಾಸ್ತಿ ಮಾಡಿದ ಮೇಲೆ ಯಾರಿಗೆ ಹೋಗುತ್ತದು? ಈಗ ನಾವು ನಮ್ಮನೆಯಲ್ಲೂ ಹಾಲು ಹಾಕ್ತಾರಪ್ಪ, ಹಾಕುವಾಗ ನನಗೆ 1 ಲೀಟ್ರಿಗೆ 2 ರೂಪಾಯಿ ಜಾಸ್ತಿ ಆದರೆ ನನಗೆ ಬರೋದಿಲ್ವ? ಅದು ಯಾರೋ ಒಬ್ಬರಿಬ್ಬರು ಹೇಳೋದಲ್ಲ, ಅದು ಇಡೀ ರೈತ ಸಮುದಾಯಕ್ಕೆ ಬರುತ್ತದು. ಅದರನ್ನು ಯಾರು KMF ಅಲ್ಲಿ ಅಥವಾ ಇದರಲ್ಲಿ ಡೈರಿಗಳಲ್ಲಿ ತೊಗೊಂಡು MDಗಳು ಇಟ್ಕೊಳ್ಳೋಕ್ಕಾಗಲ್ಲ. ಅದು ರೈತರಿಗೆ ಹೋಗಬೇಕು, ಅದರಿಂದ ರೈತರಿಗೆ ಹೋಗುತ್ತೆ.